ಸ್ಟಾರ್ಟಿಂಗ್ ನನಗೆ ಸೇವಂತಿ ಹೆಂಗ್ ಸಿಕ್ಕಿದ್ಲು ಅಂತಂದ್ರೆ, ನಾನು ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಡಾಗಿಗೆ ಫೀಡ್ ಮಾಡಕ್ ಹೋಗ್ತಿದ್ದೆ. ಸೊ ಅಲ್ಲಿ ನಂಗೆ ಇವಳು ಸಿಕ್ಕಿದ್ದು ಫಸ್ಟ್ ಟೈಮು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಫೀಡ್ ಮಾಡಕ್ ಹೋಗ್ತಿದ್ದೆ. ಸೊ ಅಲ್ಲಿ ನಂಗೆ ಇವಳು ಸಿಕ್ಕಿದ್ದು ಫಸ್ಟ್ ಟೈಮು. ಈ ಇಟ್ಗೆ ಪಡ್ಗೆ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಬಿಸ್ಕೆಟ್ಸ್ ಕೊಡ್ಸಿ ಅಂತ ಕೇಳಿದ್ಲು. ಸೊ ಬಿಸ್ಕೆಟ್ ಕೊಡ್ಸಿದೆ. ಆಮೇಲೆ ಏನಂದ್ರೆ, KBL ಟ್ರೋಲ್ಸ್ಗೆ ಸುಸ್ವಾಗತ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಶಾಪಿಂಗ್ ಕರ್ಕೊಂಡು ಹೋಗು ಅಂತ ಕೇಳಿದ್ಲು. ಅದೇ 5000 ರೂಪೀಸ್ ಶಾಪಿಂಗ್. ಯಾರು ಗೊತ್ತು ಗುರಿ ಇಲ್ದೇ ಇರೋ ಹುಡುಗಿ ಕರ್ಕೊಂಡು. A few moments later. ದತ್ತು ನೀಡಿದ ನಂತರ ಆಗಾಗ ಮಗುವಿನ ಯೋಗಕ್ಷೇಮದ ಬಗ್ಗೆ ಪರಿಶೀಲನೆ. 5000 ಖರ್ಚು ಮಾಡಿ ಶಾಪಿಂಗ್ ಕರ್ಕೊಂಡು ಹೋದೆ. ಅರ್ಥ ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಏನು ನಿಮ್ ಮನೆಗ್ ಕರ್ಕೊಂಡು ಹೋಗಿ ಅಂತ ಅಂದ್ಲು. ನಾನು ಮನೆಗ್ ಕರ್ಕೊಂಡು ಹೋದೆ. ಏನಾಗಿದೆ ಅವನಿಗೆ? ಗೈಸ್ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಅಂಡ್ ನಮ್ಮ ಮನೆ ಅಕ್ಕ, ನಿಮ್ ಮನೇಲಿ ನನ್ನ ಚೆನ್ನಾಗಿ ನೋಡ್ಕೊಂತೀರ, ನಮ್ಮ ಮನೇಲಿ 4 ಜನ ಇದೀವಿ, ಪ್ಲೀಸ್ ಅಕ್ಕ ನಿಮ್ ಮನೆ ಕರ್ಕೊಂಡು ಹೋಗಿ ಅಂತ ಇವಳು ಕೇಳಿದ್ಲು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಯ್ತು, ಅಷ್ಟಾಯ್ತು. ಅಷ್ಟೆಲ್ಲ ಆದ್ಮೇಲೆ ಅವಳನ್ನ ಇನ್ನ ನಾನ್ ದತ್ತು ತಗೋಬೇಕು ಅಂತ ತಿಂಕೆ ಮಾಡದೆ ಇದ್ದಾಗ್ಲೇ ಅವಳಿಗೆ ಕಿವಿ ಚುಚ್ಚಿ, ಕಿವಿ ಓಲೆ ಕೊಡ್ಸಿ, ಕಾಲಿ ಗೆಜ್ಜೆ ಕೊಡ್ಸಿ, ಪ್ರತಿಯೊಂದು ಮಾಡಿದೀನಿ. ಕೇಳಿ ಅವಳಿಲ್ಲ ಅನ್ಬಿಡ್ಲಿ. ಚೈನ್ ಕೊಡಿಸಿದ್ದಾರೆ, ಬೆಳ್ಳಿ ಚೈನ್ ಕೊಡಿಸಿದ್ದಾರೆ, ಕಾಲಿಗೆ ಚೈನ್ ಕೊಡ್ಸಿದೀನಿ. ಅಂಡ್ ಅವಳಿಗೆ ಕಿವಿಗೆ ಓಲೆ ಕೊಡ್ಸಿದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಅವಳಿಗಲ್ಲ, ಅವ್ರ ಫ್ಯಾಮಿಲಿಗೂ ಮಾಡಿದೀನಿ ಪ್ರತಿಯೊಂದು. ಅವಳನ್ನ ದತ್ತಕ್ ತಗೊಳಕ್ಕೂ ಮುಂಚೆ ನನಗೇನು ಯೂಸೇ ಇರ್ಲಿಲ್ಲ, ಆಲ್ರೆಡಿ ಮಾಡಿದೀನಿ. ದತ್ತು ನೀಡಲು ಮಕ್ಕಳೇ ಇಲ್ಲದಂತ ಸ್ಥಿತಿ ಇರುವಾಗ ಸೋನು ಇದ್ದಕ್ಕಿದ್ದಂತೆ ಬಾಲಕಿಯನ್ನ ಕೊಂಡೊಯ್ದು ಸಾಕ್ತೇನೆ ಅಂತ ಹೇಳಿರೋದು ಎಷ್ಟು ಸರಿ ಎನ್ನುವುದು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವರ ಪ್ರಶ್ನೆ. ಜನ್ಮಕ್ಕೆ ಹೋಗೋ. ಆಯ್ತು ಬಿಡಪ್ಪ, ಅದೆಲ್ಲ ಏನ್ ಎಕ್ಸ್ಪ್ಲೈನ್ ಮಾಡ್ಬಿಡ, ಪ್ರತಿಯೊಂದು ಕೊಡ್ಸಿದೀನಿ. ಅರ್ಥ ಆಯ್ತಾ? ಅದಾದ್ಮೇಲೆ ನಾನು ಡೈರೆಕ್ಟ್ ಆಗಿ ಅವ್ರ ಅಮ್ಮನ ಕೇಳ್ದೆ, ಆಂಟಿ ನಾನು ಸೇವಂತಿನ ಅಡಾಪ್ಟ್ ಮಾಡಿ ದತ್ತಕ್ ತಗೊಬೇಕು ಅನ್ಕೊಂಡಿದೀನಿ, ಆಂಟಿ ಕೊಡ್ತೀರಾ ಅಂತ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ.